6 ತಿಂಗಳ ಬಳಿಕ ದಾವಣಗೆರೆಯ ನ್ಯಾಮತಿ ಎಸ್ಬಿಐ ಬ್ಯಾಂಕ್ ದರೋಡೆ ಕೇಸ್ಗೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. 2024ರ ಅಕ್ಟೋಬರ್ 28ರಂದು ನ್ಯಾಮತಿ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕ್ನಲ್ಲಿದ್ದ 13 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವು ಮಾಡಲಾಗಿತ್ತು. ಖದೀಮರ ಹಿಂದೆ ಬಿದ್ದ ರಾಜ್ಯ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದು ಕಳ್ಳರ ಗ್ಯಾಂಗ್ ಅನ್ನ ಬಲೆಗೆ ಬೀಳಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಆರೋಪಿಗಳು ಬ್ಯಾಂಕ್ನಲ್ಲಿ ಬೇಕರಿ ಬಿಸಿನೆಸ್ ಮಾಡೋಕೆ ಸಾಲ ಕೇಳಿದ್ರು. ಸಾಲ ಕೊಡೋಕೆ ಬ್ಯಾಂಕ್ ಸಿಬ್ಬಂದಿ ನಿರಾಕರಿಸಿದ್ರಿಂದ ಬ್ಯಾಂಕ್ ಅನ್ನೇ ದರೋಡೆ ಮಾಡಿದ್ರು. ಈ ಪ್ರಕರಣದಲ್ಲಿ ಇದೀಗ 6 ತಿಂಗಳ ಬಳಿಕ ಚಿನ್ನಾಭರಣ ಸಹಿತ ಆರೋಪಿಗಳ ಬಂಧನ ಆಗಿದೆ. ಒಟ್ಟು 6 ಮಂದಿ ಆರೋಪಿಗಳನ್ನ ಬಂಧಿಸಿ ಚಿನ್ನಾಭರಣ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಬಗ್ಗೆ ಪೂರ್ವ ವಲಯ ಐಜಿಪಿ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ ಮಾಹಿತಿ ನೀಡಿದ್ದಾರೆ. ತಮಿಳುನಾಡಿನ ಮಧುರೈ ನಿವಾಸಿ ಹಾಲಿ ನ್ಯಾಮತಿಯಲ್ಲಿ ವಾಸವಿರುವ 30 ವರ್ಷದ ವಿಜಯ್ ಕುಮಾರ್ ಹಾಗೂ ಅವರ ತಮ್ಮ 28 ವರ್ಷದ ಅಜಯ್ ಕುಮಾರ್ ಈ ದರೋಡೆಯ ಮಾಸ್ಟರ್ ಮೈಂಡ್. ಅವರಿಗೆ ಸಹಾಯ ಆಗೋಕೆ ಅವರ ತಂಗಿಯ ಗಂಡ ಪರಮಾನಂದನನ್ನ ಸೇರಿಸಿಕೊಂಡಿದ್ರು. ಸ್ಥಳೀಯವಾಗಿ ನ್ಯಾಮತಿ ತಾಲೂಕಿನ ಸುರಹೊನ್ನೆ ಗ್ರಾಮದ ನಿವಾಸಿಗಳಾದ ಮಂಜುನಾಥ್, ಚಂದ್ರು, ಬೆಳಗುತ್ತಿ ಗ್ರಾಮದ ಅಭಿಷೇಕ್ ಹೀಗೆ 6 ಜನ ಸೇರಿ 13 ಕೋಟಿ ರೂಪಾಯಿ ಚಿನ್ನದ ಆಭರಣ ದೋಚಿ ಪರಾರಿಯಾಗಿದ್ರು. ಈ ಪ್ರಕರಣ ಭೇದಿಸೋದು ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಒಂದೇ ಒಂದು ಸುಳಿವು ಸಿಗದಂತೆ ಬಹಳ ಚಾಣಾಕ್ಷತನದಿಂದ ಈ ಆರೋಪಿಗಳು ಬ್ಯಾಂಕ್ ದರೋಡೆ ಮಾಡಿದ್ರು. ಸ್ಥಳೀಯರೇ ಮಾಡಿರತಕ್ಕಂಥ ಕೃತ್ಯ ಅನ್ನುವುದನ್ನ ಪತ್ತೆ ಹಚ್ತೇವೆ. ಅದರಲ್ಲಿ ಒಬ್ಬ ವಿಜಯ್ ಅಂತೇಳಿ ಆತ ಇದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗುತ್ತೆ. ವಿಜಯ್ ಈ SBI ಅಲ್ಲಿ ಒಂದು ಸ್ವೀಟ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವ್ರು, VIP ಸ್ನ್ಯಾಕ್ಸ್ ಆ್ಯಂಡ್ ಸ್ವೀಟ್ಸ್ ಅಂತೇಳಿ ಇಲ್ಲಿ ನ್ಯಾಮತಿಯಲ್ಲಿ. ಅವನು ಬ್ಯಾಂಕ್ಗೆ ಅರ್ಜಿ ಹಾಕಿರ್ತಾನೆ ಸಾಲಕ್ಕೆ, ಆದರೆ ಸರಿಯಾದ ಕ್ರೆಡೆನ್ಷಿಯಲ್ಸ್ ಕೊಡಲ್ಲ ಅಂಥೇಳಿ ಬ್ಯಾಂಕ್ ಅವನ ಸಾಲದ ಅರ್ಜಿಯನ್ನು ತಿರಸ್ಕರಿಸುತ್ತೆ. ಅವನು ಬಹಳ ಮಹತ್ವಾಕಾಂಕ್ಷೆ ಉಳ್ಳವನು, ಶ್ರೀಮಂತ ಆಗಬೇಕು, ತನ್ನ ಹೇಗಾದರೂ ಮಾಡಿ ತನ್ನ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಇದ್ದವನು. ಅದಾದ ನಂತರ ಅವನು ಇನ್ನೊಂದು ಸಾರಿ ಅಪ್ಲೈ ಮಾಡ್ತಾನೆ. 2ನೇ ಸಾರಿ ಅಪ್ಲೈ ಮಾಡಿದಾಗಲೂ ಕೂಡ ಅದು ಸಿಗಲ್ಲ. ಬ್ಯಾಂಕ್ ಅವನ ಅರ್ಜಿ ತಿರಸ್ಕೃತ ಆಗ್ತದೆ. ಅವನಿಗೆ ಒಂದು ದ್ವೇಷದ ಭಾವನೆ ಕೂಡ ಬರ್ತದೆ. ಏನು ನಮ್ಮನ್ನು ಈ ಥರ ನಮ್ಮ ಅರ್ಜಿ ತಿರಸ್ಕೃತ ಆಗುತ್ತೆ, ಬನ್ನಿ ಇಲ್ಲಿ ಬ್ಯಾಂಕ್. ಅವನ ಹೇಳಿಕೆ ಆಧಾರದ ಮೇಲೆ ಹೇಳ್ತಾ ಇರೋದು. ಇಟ್ ಈಸ್ ನಾಟ್ ಅವರ್ ಫೈಂಡಿಂಗ್ಸ್. ಅವನ ಹೇಳಿಕೆ ಅದು ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು. ತನ್ನ ಇದನ್ನು ಮುಚ್ಚಲಿಕ್ಕೆ ಹೇಳ್ತಾ ಇರ್ಬೋದು. ಬ್ಯಾಂಕ್ ಅಪ್ಲೈ ಮಾಡಿರೋದು ನಿಜ, ಬಟ್ ಅವನ ಭಾವನೆ ಏನಿದೆ ಅದು ಅವನ ಭಾವನೆ. ಪರಿಣಿತಿ ಹೊಂದಿದ ಕಳ್ಳರು ಕೂಡ ಒಂದ್ ಸಾಕ್ಷಿ ಬಿಟ್ಟು ಹೋಗಿರ್ತಾರೆ. ಆದ್ರೆ ಈ ಕಳ್ಳರು ಒಂದೂ ಸುಳಿವು ಸಿಗದಂತೆ ಬ್ಯಾಂಕ್ ದರೋಡೆ ಮಾಡಿದ್ದು ಇಲಾಖೆಗೆ ಇದೊಂದು ವಿಶೇಷ ಪ್ರಕರಣ ಆಗಿತ್ತು. 15 ಅಡಿ ಬಾವಿಯಲ್ಲಿ ಕದ್ದ ಚಿನ್ನವನ್ನ ಬಚ್ಚಿಟ್ಟಿದ್ದ ಖದೀಮರು. ಬ್ಯಾಂಕ್ ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದ ವಿಜಯ್ ಕುಮಾರ್ ಬ್ಯಾಂಕ್ ದರೋಡೆಗೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ವಿಡಿಯೋಗಳು ಹಾಗೂ ಬ್ಯಾಂಕ್ ದರೋಡೆಗೆ ಸಂಬಂಧಿತ ಸಿನಿಮಾ, ಧಾರಾವಾಹಿಗಳನ್ನ ವೀಕ್ಷಿಸಿ ಅದರಂತೆ ತನ್ನದೇ ಆದ ಪ್ಲಾನ್ ರೆಡಿ ಮಾಡಿದ್ದ. ಯೂಟ್ಯೂಬ್ ನಲ್ಲಿ ಬ್ಯಾಂಕ್ ದರೋಡೆ ಬಗ್ಗೆ ನೋಡ್ತಾ ಇದ್ರು. ನೆಟ್ಫ್ಲಿಕ್ಸ್ ಜನಪ್ರಿಯ ಸರಣಿ ಮನಿ ಹೇಸ್ಟ್ ಅವರಿಗೆ ಪ್ರೇರಣೆ ಎನ್ನಲಾಗಿದೆ. ಇದರಲ್ಲಿ ಬರುವ ಪ್ರೊಫೆಸರ್ ಒಬ್ಬರ ಪಾತ್ರವನ್ನ ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ವಿಜಯ್ ವಹಿಸಿದ್ದ. ಆತನಿಗೆ ಬೇಗ ಶ್ರೀಮಂತನಾಗಬೇಕು ಅನ್ನೋ ಹುಚ್ಚಿತ್ತು. ವಿಜಯ್ ಬಳಿ ಇರುವ ಡಸ್ಟರ್ ಕಾರ್ ತೆಗೆದುಕೊಂಡು ದರೋಡೆ ಮಾಡಿ ಸಿಸಿ ಕ್ಯಾಮೆರಾ ಇಲ್ಲದ ರಸ್ತೆಯಲ್ಲಿ ಸಂಚಾರ ಮಾಡಿ ನವೆಂಬರ್ನಲ್ಲಿ ತಾವು ಕದ್ದ 17.70 ಕೆಜಿ ಚಿನ್ನವನ್ನ ಒಂದು ಬಾಕ್ಸ್ ಮಾಡಿ ಅದಕ್ಕೆ ವಿಶೇಷ ಪೂಜೆ ಮಾಡಿ ಕಾರ್ನಲ್ಲಿ ತನ್ನ ಸ್ವಗ್ರಾಮವಾದ ತಮಿಳುನಾಡಿನ ಮಧುರೈ ಬಳಿ ಹಳ್ಳಿಗೆ ಹೋಗಿ ನಿರ್ಜನ ಪ್ರದೇಶದಲ್ಲಿದ್ದ ಪಾಳು ಬಿದ್ದ ಬಾವಿಯಲ್ಲಿ ಚಿನ್ನ ತುಂಬಿದ ಬಾಕ್ಸ್ ಇಟ್ಟು ಬಂದಿದ್ದ. ಅವನು ಮೊದಲಿಂದಲೂ ಕೂಡ ಈ ಬ್ಯಾಂಕ್ ಕಳ್ಳತನಗಳನ್ನು ಯಾವ ರೀತಿ ಮಾಡ್ತಾರೆ ಗ್ಯಾಂಗ್ಗಳು ಅನ್ನುವುದನ್ನು ಯೂಟ್ಯೂಬ್ನಲ್ಲಿ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳನ್ನು ಜಾಲಾಡಿಸಿ ಒಂದು ಬ್ಯಾಂಕನ್ನು ಯಾವ ರೀತಿ ದರೋಡೆ ಮಾಡ್ಬೋದು, ಯಾವ ರೀತಿ ಕಳ್ಳತನ ಮಾಡ್ಬೋದು, ಯಾವ ರೀತಿ ಹಣ ತೆಗೆದುಕೊಂಡು ಹೋಗುವಾಗ ಅದನ್ನು ಅಟ್ಯಾಕ್ ಮಾಡ್ಬೋದು, ಇದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ತನಿಖೆಯ ವೇಳೆ ತಾಂತ್ರಿಕ ಅಂಶಗಳಿಂದ ಗೊತ್ತಾಗಿದೆ. ಅವನು ಸರ್ಚ್ ಮಾಡಿರತಕ್ಕಂತಹ ಏನೇನು ಸರ್ಚ್ ಮಾಡಿದ್ದಾನೆ ಅವನ ನೆಟ್ಟಲ್ಲಿ ಅದೆಲ್ಲ ಗೊತ್ತಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಮನಿ ಹೈಸ್ಟ್ ಅಂತ ಒಂದು ಧಾರಾವಾಹಿ ಬರುತ್ತೆ, ಅದು ಕೂಡ ಹೀಗಿದೆ. ಆ ಧಾರಾವಾಹಿಯ ಅವನ್ನ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿ ನಂತರ ಡಿಸೈಡ್ ಮಾಡ್ತಾನೆ, ನಾನು ದಿಢೀರ್ ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಕನ್ನು ಕಳ್ಳತನ ಮಾಡಲೇಬೇಕು, ಇದೊಂದೇ ದಾರಿ. ಬ್ಯಾಂಕಲ್ಲಿ ಬೇಕಾದಷ್ಟು ಚಿನ್ನ ಇದೆ, ಕ್ಯಾಶ್ ಇದೆ, ಅದನ್ನು ಕಳ್ಳತನ ಮಾಡಬೇಕು ಅಂತ ಡಿಸೈಡ್ ಮಾಡಿ ತನ್ನ ತಮ್ಮ ಅಜಯ್ ಅವನ ಜೊತೆ ಸೇರ್ತಾನೆ. ಜೊತೆಗೆ 3 ಜನ ಸ್ನೇಹಿತರು ಅಭಿಷೇಕ್, ಚಂದ್ರು, ಮಂಜುನಾಥ್ ಮತ್ತು ತನ್ನ ಬಾಮೈದ ಪರಮಾನಂದ ಇವ್ರನ್ನ ಸೇರಿಸ್ಕೊಂಡು ಒಂದು ಗ್ಯಾಂಗ್ ಮಾಡ್ತಾನೆ. ಭಾಳ ಚೆನ್ನಾಗಿ ರೂಪುರೇಷೆಗಳನ್ನು ತಯಾರಿಸ್ತಾರೆ. ರೂಪುರೇಷೆಗಳನ್ನು ತಯಾರಿಸಿದ ನಂತರ ಅವರೆಲ್ಲರೂ ಅಸೆಂಬಲ್ ಆಗಿ ಇಡೀ ಬ್ಯಾಂಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ,
ಎಲ್ಲಿ ಗೋಲ್ಡನ್ನು ಅವರು ಶೇಖರಿಸ್ತಾರೆ, ಎಲ್ಲೆಲ್ಲಿ CCTV ಕ್ಯಾಮ್ರಾ ಇದೆ, ಬ್ಯಾಂಕ್ ಸುತ್ತ ಏನೇನು TV ಕ್ಯಾಮ್ರಾಗಳಿದ್ದಾವೆ, ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ. 2-3 ವರ್ಷವಾಗುವ ತನಕ ಇದನ್ನ ಹೊರಗೆ ತೆಗೆಯದಂತೆ ಆರೋಪಿಗಳು ನಿರ್ಧಾರ ಮಾಡಿದ್ರು. ಅಷ್ಟರಲ್ಲಿ ಜನ ಮರೀತಾರೆ ಅನ್ನೋದು ಪ್ಲಾನ್ ಆಗಿತ್ತು. ಚಿನ್ನ ಇಟ್ಟಿದ್ ಎಲ್ಲಿ ಅನ್ನೋದು ವಿಜಯ್ ಬಿಟ್ರೆ ಯಾರಿಗೂ ಗೊತ್ತಿರಲಿಲ್ಲ. ಪೊಲೀಸರು ವಿಜಯ್ನನ್ನ ಕರ್ಕೊಂಡು ಹೋಗಿ ಚಿನ್ನ ತೆಗೆಸಿದಾಗ ಗ್ರಾಮಸ್ಥರೇ ಬೆಚ್ಚಿ ಬಿದ್ದಿದ್ರು. ಕಾರಣ ಈ ವಿಚಾರ ಸ್ವಂತ ಕುಟುಂಬದವರ ಜೊತೆನೂ ಮಾತಾಡಿರ್ಲಿಲ್ಲ. ಈ ಪ್ರಕರಣ ಭೇದಿಸಿದ ಇಡೀ ತಂಡಕ್ಕೆ ಇದೇ ಸಂದರ್ಭದಲ್ಲಿ IGP ರವಿಕಾಂತೇಗೌಡ ಅಭಿನಂದನೆ ಸಲ್ಲಿಸಿದ್ದಾರೆ. SP ಉಮಾ ಪ್ರಶಾಂತ್, ಹೆಚ್ಚುವರಿ SPಗಳಾದ ವಿಜಯ್ ಕುಮಾರ್ ಸಂತೋಷ್, B ಮಂಜುನಾಥ್, ತನಿಖಾಧಿಕಾರಿಗಳಾದ ಶ್ಯಾಮ್ ವರ್ಗೀಸ್, BS ಬಸವರಾಜ್ ಸೇರಿದಂತೆ 5 ತಂಡದ ಅಧಿಕಾರಿಗಳು ಸಿಬ್ಬಂದಿ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.